ಎಪಿಜೆ ಅಬ್ದುಲ್ ಕಲಾಂ ಅಭಿಮಾನಿಗಳ ಬಳಗದಿಂದ ರಕ್ತದಾನ ಶಿಬಿರವನ್ನು ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿತ್ತು. ಸುಮಾರು 108 ಯೂನಿಟ್ಗಳನ್ನು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವ ಉಳಿಸುವ ಕೆಲಸ ಮಾಡಿದ್ದಾರೆ ಎಂದು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಕ್ತನಿಧಿ ವಿಭಾಗದ ಮುಖ್ಯಸ್ಥರು ಹೇಳಿದರು. 110 ಯೂನಿಟ್ ರಕ್ತದಾನವನ್ನು ಮಾಡಿದ್ದಾರೆ. ಈ ರಕ್ತದಾನ ಶಿಬಿರವನ್ನು ನಡೆಸಲು ತುಂಬ ಯುವಕರು ತಮ್ಮ ಸಮಯ ಎಲ್ಲ ಕೊಟ್ಟು ತುಂಬ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈಗ ನಮಗೆ ಜಯಚಾಮರಾಜೇಂದ್ರ ಆಸ್ಪತ್ರೆಯಿಂದ ಅಧಿಕಾರಿಗಳು ಸಹ ತುಂಬ ಬಂದು ಅವರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಪ್ರಶಂಸಿತ ಪತ್ರ ಸಹನೂ ಕೊಟ್ಟಿದ್ದಾರೆ. APJ ಅಬ್ದುಲ್ ಕಲಾಂ ಅಭಿಮಾನಿಗಳ ಬಳಗ ಅಂಥೇಳಿ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲು ತುಂಬ ಶ್ರಮಪಟ್ಟಂತಹ ಆರೋಗ್ಯ ಮೆಡಿಕಲ್ ಜಾಬೀರ್ ಖಾನ್ ರವರು ತುಂಬ ಶ್ರಮಪಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಅಭಿಮಾನಿಗಳ ಬಳಗ APJ ಅಬ್ದುಲ್ ಕಲಾಂ ವತಿಯಿಂದ ವಂದನೆಗಳನ್ನು ಮತ್ತು ಹಾಗೆ ಯುವಕರುಗಳು ಸಹ ಸ್ವತಃ ಯುವಕರುಗಳು ಅವರಾಗಿ ಬಂದು ತುಂಬ ಒಳ್ಳೆ ರೀತಿ ಸಹಕರಿಸಲಾಗಿದೆ. ಅದಕ್ಕೆಲ್ಲ ತುಂಬ ಕಷ್ಟಪಡಿದಂಥ ರಿಯಾಜ್ರವರು, ಚಂದೂರವರು, ಫೈರೋಜ್ರವರು, ಅನ್ಸರ್ರವರು, ಬಿಲಾಲ್ರವರು, ನದೀಮ್ರವರು ಮತ್ತು ಇದೇ ರೀತಿ ರಾಯಲ್ ಫ್ರೆಂಡ್ಸ್ ಟ್ರಸ್ಟು ಯುವಕರಾದ ಸಕಲೇಶಪುರದ ಸಫೀರ್ ಖಾನ್, ಸುಲೇಮಾನ್, ಫಾರೂಕ್, ಕಬೀರ್ ಇವರೆಲ್ಲ ತುಂಬ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇವರಿಗೆಲ್ಲ APJ ಅಬ್ದುಲ್ ಕಲಾಂ ಅಭಿಮಾನಿಗಳ ಸಂಘದಿಂದ ಅಭಿನಂದನೆ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ STPI ಕಾರ್ಯಕರ್ತರು ಮತ್ತು ಆಜಾದ್ ಫೌಂಡೇಶನ್ ಕಾರ್ಯಕರ್ತರು ತೌಜುದ್ದೀನ್ ಯಾದ್ಗರ್ ಮತ್ತು ಆರೋಗ್ಯ ಮೆಡಿಕಲ್ನ ಜಾವೀರ್ ಮತ್ತು ಆಸ್ಪತ್ರೆಯ ಮುಖ್ಯ ಅಧಿಕಾರಿ ಮಹೇಶ್, ಮಾಜಿ ಪುರಸಭಾ ಅಧ್ಯಕ್ಷ ಜಾಕಿರ್ ಮುಂತಾದವರು ಹಾಜರಿದ್ದರು. ಪ್ರಕಾಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.